ಇಲ್ಲ, ನಾನು ಸುಮ್ಮನೆ ಇರಲ್ಲ. ನೀನು ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನೀನು ಯಾಕೆ ಇಷ್ಟು ಸುಳ್ಳು ಹೇಳ್ತಾ ಇದೀಯ ಅಂತ ಗೊತ್ತಾಗ್ತಿಲ್ಲ. ಸತ್ಯ ಹೇಳು ಸಮರ್, ಏನಾಯ್ತು? ಈ ತಪ್ಪನ್ನ ನೀನು ಯಾಕೆ ಒಪ್ಕೊಂಡಿದ್ಯಾ? ಇದು ನಾನು ಎಷ್ಟು ಸತಿ ಹೇಳಿ, ನೀವು 1000 ಸರಿ ಕೇಳಿದ್ರು ನನ್ನ ಹತ್ರ ಒಂದೇ, ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಅಣ್ಣ, ನೀ ರಾತ್ರಿ ಪೂರ್ತಿ ಅಮ್ಮನ ಮನೆಯಲ್ಲ ಇದ್ದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ತಾವರೆಕೆರೆಗೆ ಹೋಗೋಕ್ಕೆ ನೀನು ಹೇಗೆ ಸಾಧ್ಯ? ಅಂತ ಅರ್ಜೆಂಟ್ ಕೆಲಸ ಏನಿತ್ತು? ಅವತ್ತು ರಾತ್ರಿ ನೀನು ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಏನು ಹೇಳಿದೆ? ಕೆಲಸ ತುಂಬ ಇದೆ, ಸ್ವಲ್ಪನೂ ಪುರ್ಸೋತಿಲ್ಲ ಅಂತ ಹೇಳ್ದೆ ತಾನೆ. ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ತಾವರೆಕೆರೆಗೆ ಯಾಕೆ ಹೋಗ್ತೀಯ ಸಮರ್ಥ್? ನಿಜ ಹೇಳು ಸಮರ್ಥ್. ನೋಡಿ, ನೀವೆಷ್ಟೇ ಸುತ್ತಿ ಬಳಸಿ ಕೇಳಿದ್ರು ಅಷ್ಟೇ, ನನ್ನ ಹತ್ರ ಅದ್ರ ಕುತ್ರ ಇಲ್ಲ. ಒಟ್ಟಿನಲ್ಲಿ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಅದಕ್ಕೆ ಕಾನೂನಾಗಲಿ ನೀವಾಗಲಿ ಯಾರೇ ಆಗಲಿ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಶಿಕ್ಷೆ ಅನುಭವಿಸ್ತಿರೋದು ನೀನಲ್ಲ ಸಮರ್ಥ್, ನಾನು. ನನಗೆ ನೀನು ಬೇಕು ಸಮರ್ಥ್. ಈ ಪರಿಸ್ಥಿತಿನಲ್ಲಿ ನೋಡಕ್ಕೆ ನನಗೆಲ್ಲ ಆಗ್ತಾ ಇಲ್ಲ. ನೀನು ಈ ರೀತಿ ಜೈಲಲ್ಲಿದ್ರೆ ನಿಜವಾದ ಶಿಕ್ಷೆ ಅನುಭವಿಸೋಳು ನಾನು. ಇಂಥ ಸಮಯದಲ್ಲಿ ನೀನ್ ತಾನೇ ನನ್ನ ಜೊತೆ ಇರಬೇಕು. ಅದನ್ನ ಬಿಟ್ಟು ನೀನು ಹೀಗೆ ಜೈಲಲ್ಲಿ ಕೂತ್ಕೊಟ್ರೆ ನಾನು ಏನ್ ಮಾಡ್ಬೇಕು ಹೇಳು? ಇಲ್ಲ ಸಮರ್ಥ್, ನಾನಂತೂ ನಿನ್ನ ಬಿಟ್ಕೊಡಲ್ಲ. ಹಾಗೆ ನಮ್ಮ ಅಪ್ಪನ ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಅವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ತಿರಿ, ಸುಮ್ಮನೆ ಏನನ್ನ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಆ ಥರ ಪಟ್ಟು ಯಾವ ನಿರ್ಧಾರನೂ ತಗೋಬೇಡ. ನೀವಿಬ್ಬರು ಮೊದಲಿನಿಂದ ಹೊರಡಿ. ಇಬ್ಬರು ತುಂಬ ಹೊತ್ತಿಲ್ಲಿರೋದು ಬೇಡ. ನಾನೀಗ ಊಟ ಮಾಡ್ತೀನಿ. ಸದ್ಯ ಸಿರಿ ಚೆನ್ನಾಗಿ ನೋಡ್ಕೋ. ಊಟ ಮಾಡು ಸಮರ್ಥ್. ಇದೆಲ್ಲ ಇನ್ನೊಂದು ಸ್ವಲ್ಪ ದಿನ ಮಾತ್ರ. ಸತ್ಯದಲ್ಲೇ ಸತ್ಯ ಏನು ಅಂತ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಸತ್ಯ ತಿಳ್ಕೊಳಕ್ ನಾನು ಹೋರಾಡ್ತೀನಿ. ನಿನ್ನ ಆಚೆ ಕರ್ಕೊಂಡು ಬಂದೇ ಬರ್ತೀನಿ. ಅಷ್ಟೇ ಅಲ್ಲ, ನಮ್ಮಪ್ಪನ ಸಾವಿಗೆ ಕಾರಣ ಆದವ್ರನ್ನ ನಾನಂತೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಬರ್ತೀನಿ. ಏನ್ ಹೇಳ್ತಿದ್ದೀರಮ್ಮ? ಸಮರ್ಥ ಮನೇಲಿದ್ದದನ್ನ ನೀವು ನೋಡಿದ್ದೀರಾ ಅಲ್ವಾ? ಅದೇ ಮಾತನ್ನ ನೀವು ಕೋರ್ಟಲ್ಲಿ ಹೇಳ್ಬೋದಲ್ವಾ? ನಿಮ್ ಸಾಕ್ಷಿ ಮುಖ್ಯ ಆಗತ್ತೆ ಅಮ್ಮ. ಆ ರೀತಿ ಎಲ್ಲ ಆಗಲ್ಲ ಪುಟ್ಟ. ಸಮರ್ಥನ ಆಚೆ ತರಬೇಕು ನಿಜ. ಅದಕ್ಕೆ ನಾವು ಬೇರೆ ಏನಾದರೂ ದಾರಿ ಹುಡುಕ್ಬೇಕು. ಮಾಧವ್ ಅವರು, ಅಭಿ ಎಲ್ಲರೂ ಲಾಯರ್ ಹತ್ರ ಮಾತಾಡ್ತಾ ಇದ್ದಾರೆ. ಏನೇ ಆದರೂ ಒಳ್ಳೇದೇ ಆಗತ್ತೆ. ಒಳ್ಳೇದಾಗತ್ತಾ? ಅದ್ ಹೇಗ್ ಒಳ್ಳೇದಾಗತ್ತೆ ಅಮ್ಮ? ತಾಯಿಯಾಗಿ ನೀವೇ ಸಾಕ್ಷಿ ಹೇಳಲ್ಲ ಅಂದ್ಮೇಲೆ ಪೊಲೀಸ್ನವರಾಗ್ಲಿ ಕೋರ್ಟ್ ಆಗ್ಲಿ ಸಮರ್ ತಪ್ಪು ಮಾಡಿಲ್ಲ ಅಂತ ಹೇಗ್ ನಂಬುತ್ತೆ ಅಮ್ಮ? ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ. ಸತ್ಯ ಹೇಳೋದಕ್ಕೆ ನೀವ್ ಹಿಂದೆ ಸರಿತಿದ್ದೀರಾ. ಏನಾಗ್ತಿದೆ ಅಮ್ಮ ಇಲ್ಲಿ? ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಪುಟ್ಟ, ನೀನ್ ಧೈರ್ಯವಾಗಿರು. ಆಗೋದೆಲ್ಲ ಒಳ್ಳೇದಕ್ಕೆ. ಎಲ್ಲ ಸರಿ ಹೋಗುತ್ತೆ. ನಾವು ಅವನ್ನ ಬಿಡಿಸೋದಿಕ್ಕೆ ಬೇರೆ ಏನಾದರೂ ದಾರಿ ಹುಡುಕ್ಬೇಕು. ಇನ್ಸ್ಪೆಕ್ಟರ್ ಇಲ್ವಾ? ಸಾಹೇಬ್ರಿಲ್ಲ ಸರ್, ರೌಂಡ್ಸ್ ಹೋಗಿದ್ದಾರೆ. ನೀನು ಯಾಕೆ ಬಂದೆ? ನೀನು ಇಲ್ಲಿಗೆ ಬರೋದೇ ತಪ್ಪು. ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಇಲ್ಲಿ ಬರಬೇಡ ಅಂತ. ಪದೇ ಪದೇ ಅದನ್ನೇ ಮಾಡ್ತೀಯಲ್ಲ. ನೀನೇನೇ ಹೇಳಿದ್ರು ಅಷ್ಟೇ, ನಾನು ಇಲ್ಲಿಗೆ ಬಂದೇ ಬರ್ತೀನಿ, ಇಲ್ಲೇ ಕೂತ್ಕೋತೀನಿ. ಏನಿವಾಗ? ಇಲ್ಲೇ ಕೂತಿದ್ಯಾ? ಹೋಗಲ್ ಚೇರ್ ಮೇಲೆ ಕೂತ್ಕೋ. ಇಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಇಲ್ಲಿ ಕೂತ್ಕೋಬಾರ್ದು ಅಂತ ಕಾನೂನು ಏನಾದರೂ ಇದೆಯಾ? ಸುಳ್ಳು ಹೇಳಿ ಕಂಬಿ ಹಿಂದೆ ಕೂತ್ಕೊಳ್ಳೋರು ಇರುವಾಗ ಸತ್ಯಕ್ಕೋಸ್ಕರ ಹೋರಾಡ್ತೀನೋ ನಾನು ಯಾಕೆ ಕಂಬಿ ಮುಂದೆ ಕೂತ್ಕೋಬಾರ್ದು? ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ.
ಅದನ್ನೇ ನಾನು ಹೇಳ್ತಿರೋದು. ನನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಮಾತಾಡೋ ಹಾಗೆ ಇದ್ರೆ ಸತ್ಯನ ಮಾತಾಡು. ಈಗ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಮರ್ಥ್, ಏನಿದೆಲ್ಲ? ನಮಗೆ ನಿನ್ನ ಹೀಗೆ ನೋಡೋಕ್ಕಾಗ್ತಿಲ್ಲ. ಅಮ್ಮ ನಿನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ. ನೀನು ಈ ರೀತಿ ಸುಳ್ಳು ಹೇಳಿ ಒಳಗೆ ಕೂತ್ಕೊಂಡ್ರೆ ಸಿರಿ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಾನು ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದು. ಅಷ್ಟಕ್ಕೂ ಏನು ನಡೆದಿದೆಯೋ ನಾನು ಅದನ್ನೇ ಹೇಳ್ತಿದ್ದೀನಿ. ಅದನ್ನು ನೀವ್ಯಾಕೆ ಸುಳ್ಳು ಅಂತ ಅನ್ಕೋತಿದ್ದೀರಾ? ದಯವಿಟ್ಟು ನೀವು ಪದೇ ಪದೇ ಇಲ್ಲಿ ಬರೋಕ್ಕೆ ಹೋಗ್ಬೇಡಿ. ಹೇಳಿದ್ದನ್ನೇ ಹೇಳಕ್ಕೆ ನನಗೆ ಇಷ್ಟ ಆಗಲ್ಲ. ಸಮರ್ಥ್, ನೀನು ಯಾಕೆ ಈ ಥರ ಸುಳ್ಳು ಹೇಳ್ತಿದ್ಯಾ? ಯಾರಿಗೋಸ್ಕರ ಈ ಥರ ಸುಳ್ಳು ಹೇಳ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಆದರೂ ಹೇಳ್ಕೊ ಸಮರ್ಥ್. ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಆಗ್ತಿದೆ ಅಂತ ಗೊತ್ತು. ಹಾಗಂತ ಮಾಡಿರೋ ತಪ್ಪನ್ನ ಮಾಡಿಲ್ಲ ಅಂತ ಹೇಗೆ ಹೇಳಿ? ನೀನು ತಪ್ಪು ಮಾಡಿಲ್ಲ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ಸಮರ್ಥ್. ನಿನ್ನ ಬಾಯಿಂದನೇ ಸತ್ಯ ಬರೋ ಹಾಗೆ ಮಾಡ್ತೀನಿ. ನಿನ್ನನ್ನು ಖಂಡಿತ ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಸತ್ಯ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ನನಗೆ ಒಂದು ವೇಳೆ ಶಿಕ್ಷೆ ಆದರೆ ನಾನು ಹೇಗೋ ಎದುರಿಸ್ತೀನಿ. ಆದರೆ ನಿಧಿಗೆ ಶಿಕ್ಷೆ ಆದರೆ ಇಡೀ ಮನೇಲಿ ಯಾರೂ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ನಿಧಿಗೋಸ್ಕರ ನಾನೀಗ ಕೆಟ್ಟವನಾಗಲೇಬೇಕು.